ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಅವರು ಮಹಾವೀರ ಜಯಂತಿ ಅಂಗವಾಗಿ ಗಾಂಧಿನಗರದ ಕೋಬಾ ತೀರ್ಥ್ನಲ್ಲಿರುವ ಸಾಮ್ರಾಟ್ ಸಂಪ್ರತಿ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿದರು. ಸಾಮ್ರಾಟ್ ಅಶೋಕನ ಮೊಮ್ಮಗ ಸಾಮ್ರಾಟ್ ಸಂಪ್ರತಿ ಹೆಸರನ್ನು ವಸ್ತು ಸಂಗ್ರಹಾಲಯಕ್ಕೆ ಇಡಲಾಗಿದ್ದು, ಅದರಲ್ಲಿ ಜೈನ ಧರ್ಮ ಪರಂಪರೆಯ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಅಶೋಕ ಅಹಿಂಸೆ ಮತ್ತು ತ್ಯಾಗದ ಪ್ರತಿಪಾದಕರಾಗಿದ್ದರು. ಮಹಾವೀರರು ಕೂಡ ಅದೇ ತತ್ವಗಳನ್ನು ಪ್ರಚುರಪಡಿಸಿದ್ದರು. ನಂತರ ಪ್ರಧಾನಿ ವಸ್ತು ಸಂಗ್ರಹಾಲಯದಲ್ಲಿರುವ ತಾಳೆಗರಿ, ಶಾಸನಗಳು ಸೇರಿದಂತೆ ಪ್ರಾಚೀನ ಹಾಗೂ ಧಾರ್ಮಿಕ ಹಿನ್ನೆಲೆಯುಳ್ಳ ಕಲಾಕೃತಿಗಳು, ಚಿತ್ರಗಳು ಹಾಗೂ ವಿವಿಧ ವಸ್ತುಗಳನ್ನು ಖುದ್ದು ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. प्रधानमंत्री नरेंद्र मोदी ने किया है। इसके साथ ही प्रधानमंत्री ने जैन आचार्य श्री पद्मसागर सूरी जी महाराज से भी मुलाकात की है। तो गांधीनगर के कोबा तीर्थ में सम्राट संप्रति संग्रहालय, जिसका उद्घाटन प्रधानमंत्री नरेंद्र मोदी ने किया, जो अपने आप में कई सारी विरासत को संजोए हुए है। अशोक के पौत्र और जैन परंपरा में अहिंसा के प्रति समर्पण, साथ ही जैन धर्म के प्रचार प्रसार के लिए प्रसिद्ध सम्राट संप्रति के नाम पर स्थापित ये संग्रहालय जो है वो जैन धर्म की समृद्ध ऐतिहासिक, सांस्कृतिक और आध्यात्मिक विरासत को दर्शाता है। ಬಳಿಕ ಅವರು ಅಹಮದಾಬಾದ್ನ ಸಾಣಂದ್ನಲ್ಲಿರುವ ಕೇನ್ಸ್ ಸೆಮಿಕಾನ್ ಘಟಕವನ್ನು ಅನಾವರಣಗೊಳಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಖಾವ್ಡಾ ಪೋಲಿಂಗ್ ಸ್ಟೇಷನ್ 2 ಮತ್ತು 4.5 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸ್ಥಳಾಂತರಿಸುವ ಸಂಬಂಧಿತ ಪ್ರಸರಣ ವ್ಯವಸ್ಥೆಗಳು ಸೇರಿದಂತೆ ಪ್ರಮುಖ ವಿದ್ಯುತ್ ಪ್ರಸರಣ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ 20,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ.